ಮೈಸೂರು ಬಗ್ಗೆ ಹೇಳಬೇಕು ಅಂದರೆ ಬೇಜಾರಾಗುತ್ತೆ ಆ್ಯಕ್ಚುಲಿ. ಸ್ವಚ್ಛ ನಗರಿ ಅಲ್ಲ, ಕೊಳ್ಚೆ ನಗರಿ ಅಂತ. ಆದರೆ ಅಲ್ಲಿನ ಪರಿಸ್ಥಿತಿ ಬದಲಾಗಬೇಕಲ್ಲ, ವ್ಯವಸ್ಥೆಗಳು ಬದಲಾಗಬೇಕಲ್ಲ. ಅದಕ್ಕೆ ತೋರಿಸ್ತಾ ಇದೀವಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ. ಹೆಸರಿಗಷ್ಟೇ ಮೈಸೂರು ಸ್ವಚ್ಛ ನಗರಿ. ಕರ್ನಾಟಕದಲ್ಲಿ ನಂಬರ್ 1 ಕ್ಲೀನೆಸ್ಟ್ ಸಿಟಿ ಅಂದರೆ ಅದು ಮೈಸೂರು ಅಂತ. ಆದರೆ ನೋಡಿ ಹೇಗಿದೆ ಅಂತ ಅಲ್ಲಿ ಪರಿಸ್ಥಿತಿ. ಗಬ್ಬೆದ್ದು ನಾರ್ತಾ ಇದ್ದಾವೆ ಹಲವು ಏರಿಯಾಗಳು. ರಸ್ತೆ ಮೇಲೆ ಹರಿತಾ ಇರುವಂಥದ್ದು ಚರಂಡಿ ನೀರು. ಶ್ರೀರಾಮ್ಪುರದ ರಾಜಕಾಲುವೆ ಹೂಳನ್ನ ಸ್ವಲ್ಪ ಮಳೆ ಬಂದರೂ ಕೂಡ ರಾಜಕಾಲುವೆ ಭರ್ತಿ ಆಗ್ತಾ ಇದೆ. ಹೂಳೆತ್ತಿಲ್ಲ ಇನ್ನೂ ಕೂಡ, ಕಂಪ್ಲೀಟ್ ಆಗಿ ಹೂಳೆ ಇದೆ ರಾಜಕಾಲುವೆಯಲ್ಲಿ. ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತೆ. ಹೂಳೆತ್ತದೇ ಇರುವಂಥ ಕಾರಣಕ್ಕೋಸ್ಕರ ಕೊಳಚೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇನ್ನೆಲ್ಲಿದೆ ದಾರಿ ಅದಕ್ಕೆ? ಸುತ್ತಮುತ್ತಲಿನ ನಿವಾಸಿಗಳಿಗೆ ಜೀವನ ನರಕ ಆಗ್ಬಿಟ್ಟಿದೆ. ಗಬ್ ವಾಸನೆ, ಅನಾರೋಗ್ಯದ ಸಮಸ್ಯೆ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ ನೋಡಿ. ಭಾಳ ಸ್ಮೆಲ್ ಬರುತ್ತೆ ಇಲ್ಲಿ, ಓದ್ಕೊಳಕ್ಕಾಗಲ್ಲ. ಊಟ ಮಾಡ್ಬೇಕಾದ್ರೆ ಭಾಳ ಸ್ಮೆಲ್ ಬರುತ್ತೆ. ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ಈ ಮಳೆಗಾಲ ಬೇರೆ. ತುಂಬ ಜನ ಇದೆ ಹಾಸ್ಟೆಲಲ್ಲಿ. ಇಲ್ಲಿಗೂ ರೋಡ್ ಆರಾಮ್ಸಿ ದಳವಾಯಿ ಕೆರೆ ಅಂತ ಅಲ್ಲಿಗೂ ಅಟ್ಯಾಚ್ ಆಗುತ್ತೆ. ಇಲ್ಲ ಅದು ಒಂದು 10-12 ಕಿಲೋಮೀಟ್ರ್ ಮಾರ್ಗ ಇದು. ಈ 10-12 ಕಿಲೋಮೀಟ್ರ್ ಮಾರ್ಗದಲ್ಲಿ ಏನಾಗಿದೆ, ಮಧ್ಯ ಎಲ್ಲ ಕಚ್ಚಾಗಳ ಬೆಳ್ಕೊಂಡಿದೆ, ಸತ್ಯಪತ್ಯಗಳು ಬೆಳ್ಕೊಂಡಿದೆ. ಆಮೇಲೆ ಗಲೀಜು ನೀರೆಲ್ಲ ಬರ್ತಾ ಇದೆ. ಇದು ಆ್ಯಕ್ಚುಲಿ ಮಾಡಬೇಕಾಗಿರೋದು ನಾವು ಮಳೆ ನೀರಿಗೋಸ್ಕರ ಅಂತ ಮಾಡಿರೋದು. ಇಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಹೋಗ್ತಾ ಇದೆ. ಕೆಲವು ಬಡಾವಣೆಗಳೆಲ್ಲ ಇದೆ. ಆ ಬಡಾವಣೆಗಳೆಲ್ಲ ಪಾಪ ಭಾಳ ಹಿಂಸೆ ಅವ್ರಿಗೆ. ಗಬ್ಬು ರಾತ್ರಿ ಹೊತ್ತಾದರೆ ಮನೇಲಿ ಮಲ್ಕೊಳ್ಳೋಕ್ಕಾಗಲ್ಲ. ಈಗ ಮಳೆಗಾಲ ಬಂದ್ಬಿಟ್ರಂತೂ ಅವ್ರಿಗೆ ಇನ್ನೂ ಗಬ್ಬು ಎದ್ದು ಹೋಗುತ್ತೆ. ಮಳೆ ಬಂದ ತಕ್ಷಣ ಮಲೇರಿಯಾ, ಗಿಲೇರಿಯಾ, ಡೆಂಗ್ಯೂ ಎಲ್ಲ ಬರ್ತದೆ. ಇಂಥೆಲ್ಲ ಇರೋದ್ರಿಂದ ಅಧಿಕಾರಿಗಳು ಯಾರೂ ಸಹ ಇರೋ ಗಮನ ಕೊಡ್ತಾ ಇಲ್ಲ. ಅಲ್ಲಿ ನಾವು ಮುಂದೆ ಹೋಗ್ತಾ ಇದ್ರೆ, ನಾವು ಮಾನಂದವಾಡಿ ರಸ್ತೆಗೆ ಹೋಗ್ತಾ ಇದ್ರೆ ಅಲ್ಲಿಂದ ನೀರುಗಳೇ ಪಾಸ್ ಆಗಲ್ಲ. ಎಲ್ಲ ಫುಲ್ ಹುಲ್ಲೆಲ್ಲ ಬೆಳ್ಕೊಬಿಟ್ಟು ದೊಡ್ಡ ವಾಸನೆ ಬರ್ತಾ ಇದೆ. ಆ ನೀರು ಹರಿಯೋ